ಮುಸಲ್ಮಾನರಿಗೆ 15% ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ರಾಷ್ಟ್ರಭಕ್ತರ ಬಳಗದಿಂದ ನಾವು ಖಂಡಿಸ್ತಾ ಇದ್ದೀವಿ. ಯಾವತ್ತೂ ಕೂಡ ಬುದ್ಧ ಬಸವ ಇವರು ಹೇಳ್ಕೊಟ್ಟ ಹಾದಿಯಲ್ಲಿ ನಾನು ಸಾಗ್ತೀನಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬಜೆಟ್ನಲ್ಲೇ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ 1,000 ಕೋಟಿ ರೂಪಾಯಿ ಮೀಸಲು ಈಗಾಗಲೇ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಅಷ್ಟಲ್ಲದೇನೂ ಕೂಡ ಸರ್ಕಾರಿ ಟೆಂಡರ್ಗಳಲ್ಲಿ 4% ಈಗಾಗಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡಬೇಕು ಅಂತ ತೀರ್ಮಾನ. ಈ ರೀತಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನಂಥ ವ್ಯಕ್ತಿ ಇವತ್ತು ಎಲ್ಲದನ್ನು ಕೂಡ ಸಾಬ್ರು ಪಾಲು ಅನ್ನೋಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದು ತುಂಬ ಅನ್ಯಾಯ ಮತ್ತು ಇದನ್ನು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಅಂತ ಮಾಹಿತಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹಿಂದುಳಿದ ವರ್ಗ ದಲಿತ ವರ್ಗ ಈ ರೀತಿ ಚಾಂಪಿಯನ್ ನಾನು ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಆ ಹಿಂದುಳಿದ ವರ್ಗ ದಲಿತ ವರ್ಗ ಅವರೆಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಇವತ್ತು ಮುಸಲ್ಮಾನರ ವೋಟ್ ಸಿಕ್ಕಿದ್ರೆ ಮಾತ್ರ ಸಾಕು ಅನ್ನೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರೋದು ಒಂದು ದುರ್ದೈವದ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ತತ್ಕ್ಷಣ ಏನು ಈ ರಾಜ್ಯ ಸರ್ಕಾರ ಈ ಒಂದು 4% ಯಾವ್ಯಾವ ವಸತಿ ಯೋಜನೆ ಅಂದರೆ ಒಂದು ಆಶ್ರಯ ಯೋಜನೆ, ಎರಡನೇದು ಬಸವ ವಸತಿ ಯೋಜನೆ, ಅಂಬೇಡ್ಕರ್ ನಿವಾಸ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ನಿವೇಶ ಯೋಜನೆ ಇದೆಲ್ಲದಲ್ಲೂ ಕೂಡ ಏನು 15% ಮೀಸಲಾತಿ ಮಾಡಬೇಕು ಅಂತ ಮಾಡಿದರೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಇಲ್ಲಾದರೆ ರಾಜ್ಯಾದ್ಯಂತ ಒಂದು ತೀವ್ರವಾದಂಥ ಹೋರಾಟನ ಮಾಡೋರಿದ್ದೀವಿ.